ಸಚಿವ ಸ್ಥಾನವನ್ನ ಕೊಡದಿದ್ರೂ ಕೂಡ ಪಕ್ಷದ ಕೆಲಸವನ್ನ ಮಾಡ್ತೀನಿ. ನನಗೆ ಕಾಂಗ್ರೆಸ್ ಎಲ್ಲವನ್ನೂ ಕೂಡ ಕೊಟ್ಟಿದೆ. ಪಕ್ಷವನ್ನ ಬಿಡೋದಿಲ್ಲ ಅಂತ ಪವರ್ ಟಿವಿಗೆ ಜಮೀರ್ ಅಹಮದ್ ಖಾನ್ ಹೇಳಿಕೆ ನೀಡಿದ್ದಾರೆ. ನನ್ನ ವಿರುದ್ಧವಾಗಿ ಕೆಲವರು ಪಿತೂರಿಯನ್ನ ಮಾಡಿದ್ದಾರೆ. ಸಚಿವ ಸ್ಥಾನ ಕೊಡ್ಲಿಲ್ಲ ಅಂದ್ರೂ ಕೂಡ ಪಕ್ಷದ ಕೆಲಸವನ್ನ ಮಾಡ್ತೀನಿ. ನನಗೆ ಕಾಂಗ್ರೆಸ್ ಎಲ್ಲವನ್ನೂ ಕೂಡ ಕೊಟ್ಟಿದೆ. ಪಕ್ಷ ಮಾತ್ರ ನಾನು ಬಿಡೋದಿಲ್ಲ. ಕೊಟ್ಟರು ಕೊಡದೇ ಇದ್ರೂ ನಾ ಬಿಡಲ್ಲ. ಪವರ್ ಟಿವಿಗೆ ಜಮೀರ್ ಅಹಮದ್ ಖಾನ್ ಹೇಳಿಕೆ ನೀಡಿದ್ದಾರೆ. ನನ್ನ ವಿರುದ್ಧ ಕೆಲವರು ಪಿತೂರಿಯನ್ನ ಮಾಡಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಿಸ್ ಗೈಡ್ ಮಾಡಿದ್ದಾರೆ. ನಾನು ಅವರನ್ನ ಭೇಟಿ ಮಾಡಿ ಮನವಿಯನ್ನ ಮಾಡಿದ್ದೇನೆ. ನಾನು ಯಾವತ್ತೂ ಕೂಡ ಪಕ್ಷದ ವಿರುದ್ಧವಾಗಿ ಕೆಲಸವನ್ನ ಮಾಡಿಲ್ಲ. ಕೆಲವರು ಆ ರೀತಿಯಾಗಿ ಬಿಂಬಿಸಿದ್ದಾರೆ ಅಂತ ಹೇಳಿ ಜಮೀರ್ ಮಾತನಾಡಿದ್ದಾರೆ. ಇದೇ ವಿಚಾರ ಸಚಿವ ಸ್ಥಾನವನ್ನ ಕೊಡ್ತಿದ್ರು ಕೂಡ ಪಕ್ಷದ ಕೆಲಸವನ್ನ ನಾನು ಮಾಡ್ತೀನಿ. ನನಗೆ ಕಾಂಗ್ರೆಸ್ ಎಲ್ಲವನ್ನೂ ಕೂಡ ಕೊಟ್ಟಿದೆ. ಪಕ್ಷ ಮಾತ್ರ ನಾ ಬಿಡೋದಿಲ್ಲ. ಯಾಕೆಂದ್ರೆ ಬಹಳಷ್ಟು ವಿಚಾರಗಳು, ಈ ಒಂದು ಆಡಿಯೋ ಕೂಡ ತುಂಬಾ ವೈರಲ್ ಆಗಿತ್ತು. ಅದಾದಂತಹ ಬೆನ್ನಲ್ಲೇ ಬಹಳ ಮನಸ್ತಾಪಗಳು ಕೂಡ ಉಂಟಾಗಿದೆ ಅನ್ನುವಂತಹ ವಿಚಾರಗಳು ಕೂಡ ಬಂದಿತ್ತು. ಹೈಕಮಾಂಡ್ ಮಟ್ಟಕ್ಕೂ ಕೂಡ ಹೋಗಿತ್ತು. ಬಟ್ ಅದಾದಂತಹ ನಂತರವಾಗಿ ಸಚಿವ ಸ್ಥಾನ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇತ್ತು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಕೂಡ ಜಮೀರ್ ಅವರ ಜೊತೆಯಲ್ಲಿ ಚಿಟ್ಚಾಟನ ಕೂಡ ನಡೆಸಿದ್ದಾರೆ. ನೋಡು. ಅಂದ್ರೆ ಕಾಂಗ್ರೆಸ್ ನಲ್ಲಿ ಪ್ರಭಾವ ನಾಯಕ, ಅದೇ ರೀತಿಯಾಗಿ ಅವರು ಅಲ್ಪಸಂಖ್ಯಾತ ವರ್ಗದ ಚಾಂಪಿಯನ್ ಅಂತ ಹೇಳಿ ಕರೆಯಲಾಗ್ತದೆ. ಆದ್ರೆ ಅವರಿಗೆ ಈ ಸಂಪುಟದಲ್ಲಿ ಮೊದಲೇ ಹಂತದಲ್ಲಿ ಸ್ಥಾನವನ್ನು ಕೊಟ್ಟಿರಲಿಲ್ಲ. ದಾವಣಗೆರೆಯ ವಿವಾದ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿತ್ತು. ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮೊಂದಿಗೆ ಜಮೀರ್ ಅಹಮದ್ ಅವರು. ಸರ್ ನಮಸ್ತೆ. ನೀವು ದೊಡ್ಡ ಮಟ್ಟ ಪ್ರಭಾವ ನಾಯಕ, ಆದ್ರೆ ಫಸ್ಟ್ ಲಿಸ್ಟ್ ಅಲ್ಲಿ ನಿಮ್ ಹೆಸರು ಬಂದಿರ್ಲಿಲ್ಲ. ಇದು ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಏನ್ ಹೇಳ್ತೀವಿ ಸರ್? ಇಲ್ಲ, ಫಸ್ಟ್ ಲಿಸ್ಟ್ ಅಲ್ಲಿ ನನ್ನ ಹೆಸರು ಬರ್ತಂತ ನಿರೀಕ್ಷೆ ಎಲ್ಲಾರ್ಗೂ ಇತ್ತು, ನನ್ಗೂ ಇತ್ತು. ಅವತ್ತೇ ಏನು ಜೂನ್ 2ನೇ ತಾರೀಕಿಗೆ ಒಂದು ಆಡಿಯೋ ರಿಲೀಸ್ ಮಾಡಿದ್ರು. ಅದೆಲ್ಲ ಗೊತ್ತಿರೋ ರಾಜ್ಯ ಜನಕ್ಕೆ ಗೊತ್ತಿರೋದು ವಿಚಾರ. ಆ ಹಿನ್ನೆಲೆ ನನ್ಗೆ ಹಿನ್ನಡೆ ಆಗಿರೋದು ನಿಜ. ನಾನು 2ನೇ ಲಿಸ್ಟ್ ಅಲ್ಲಿ ನನ್ನ ಹೆಸರು ಬರ್ತಾ ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಅಂದ್ರೆ ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಪಕ್ಷ ಏನ್ ಜವಾಬ್ದಾರಿ ಕೊಡ್ತಾರೆ ಅದಕ್ಕೆ ನಿಭಾಯಿಸಕ್ಕೆ ನಾವು ಸಿದ್ಧ. ಈಗ 3 ವರ್ಷ ನನ್ನ ಮಂತ್ರಿಯಾಗಿ ಜವಾಬ್ದಾರಿ ಕೊಟ್ಟಿದ್ರು. ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ನಾನು. ಈಗಿಲ್ಲಪ್ಪ, ನೀನು 2 ವರ್ಷ ನೀನು ಪಕ್ಷಕ್ಕೆ 2028 ಚುನಾವಣೆ ಬರ್ತದೆ, ಪಕ್ಷದ ಕೆಲಸ ಮಾಡೋದು, ಪಕ್ಷ ಕೆಲಸ ಮಾಡಕ್ ಸಿದ್ಧ. ಸಿದ್ದರಾಮಯ್ಯನವರು ನಿಮ್ ಬೆಂಬಲಿಗರು ಸಿದ್ದರಾಮಯ್ಯ ಭೇಟಿ ಮಾಡಿದಾಗ ಒಂದು ಮಾತು ಹೇಳ್ತಾರೆ, ಆಪ್ತ ಆದ್ರೆ ಪಕ್ಷದ ವಿರುದ್ಧ ಕೆಲಸ ಮಾಡಬಹುದು ಅಂತ. ಸಿದ್ದರಾಮಯ್ಯ ಮನಸ್ಸಲ್ಲಿ ಎಲ್ಲೋ ಒಂದ್ ಕಡೆ ಆಗಿ ಅದು ಕೂತು ಬಿಟ್ಟಿದೆ ಅನ್ಸುತ್ತೆ. ಈ ಸಂದರ್ಭದಲ್ಲಿ ತಮ್ಗೆಲ್ಲ ಗೊತ್ತಿದ್ದಂಗೆ ನಾನು ಆ ಟೈಮಲ್ಲಿ, ಚುನಾವಣೆ ಟೈಮಲ್ಲಿ ಕೇರಳದಲ್ಲಿದ್ದೆ. ಬಹಳ ಜನ ಹೋಗ್ಬಿಟ್ಟು ಸಿದ್ದರಾಮಯ್ಯ ಅವ್ರ ತಲೆಯಲ್ಲಿ ತುಂಬಿಟ್ಟಿದ್ದಾರೆ, ಈ ದಾವಣಗೆರೆಯಲ್ಲಿ ಜಮೀರ್ ಅವರು ಪಕ್ಷದ ವಿರೋಧಿ ಕೆಲಸ ಮಾಡಿದ್ದಾರೆ ಅಂತ ತುಂಬಿಟ್ಟಿದ್ದಾರೆ. ಹಾಗಾಗಿ ಅವ್ರು ಹೇಳಿರೋದು ನಿಜ. ನಾನು ಅದಕ್ಕೆ ಹೋಗ್ಬಿಟ್ಟು ಮನೆ ಸಿದ್ದರಾಮಯ್ಯ ಅಂತೂ ಮಾತಾಡಿದ್ದೀನಿ, ಸುರ್ಜೇವಾಲ ಅವನು ಮಾತಾಡಿದ್ದೀನಿ, ಮಾನ್ಯ ಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಸಾಹೇಬ್ರతో ಮಾತಾಡಿದ್ದೀನಿ, ಆಮೇಲೆ AICC ಅಧ್ಯಕ್ಷ ಆದಂತ ಖರ್ಗೆ ಸಾಹೇಬ್ರతో ಮಾತಾಡಿದ್ದೀನಿ, ವೇಣುಗೋಪಾಲ್ ಅವ್ರತವ, ಸುರ್ಜೇವಾಲ್ ತವ, ಅಧ್ಯಕ್ಷ ಆದಂತ ಹರಿಪ್ರಸಾದ್ ತವ, ಎಲ್ಲಾರ್ತವನು ಕೇಳ್ಕೊಂಡಿದ್ದೀನಿ. ನಾನು ದಾವಣಗೆರೆ ವಿಚಾರದಲ್ಲಿ ನಾನು ತಪ್ಪು ಮಾಡಿ ದಯಮಾಡಿ ನನ್ನ ಕ್ಷಮಿಸಿ ಅಂತಾನು ಕೇಳ್ಕೊಂಡಿದ್ದೀನಿ. ಸರ್, ಈಗ 2ನೇ ಸಂಜೆ ಮೀಟಿಂಗ್ ಇದೆ. 2ನೇ ಪಟ್ಟಿಯಲ್ಲಿ ಹೆಸರು ಇರಬಹುದು ನಿರೀಕ್ಷೆ ಇದೆಯಾ? ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಿಮ್ ಸ್ಟ್ಯಾಂಡ್ ಏನಾಗಿರುತ್ತೆ ಸರ್? ಇಲ್ಲ, ನಾನು ಹೇಳ್ದಿಲ್ಲ, ಅದಕ್ಕಿಂತ ಮುಂಚೆ ಹೇಳಿದ್ದೀನಿ. ನಾನು ಈಗ ಮಂತ್ರಿಯಾಗಿ ಇರ್ಬೇಕಂತ ಇಲ್ಲ. ಪಕ್ಷ ಏನ್ ಜವಾಬ್ದಾರಿ ಕೊಡ್ತಾರೆ ಆ ಜವಾಬ್ದಾರಿನ ನಾನು ನಿಭಾಯಿಸ್ತೀನಿ. ಈಗ ನನಗೆ 3 ವರ್ಷ 2018 ಸಮ್ಮಿಶ್ರ ಸರ್ಕಾರ ಮಂತ್ರಿ ಮಾಡಿದ್ದಾರೆ, 2023 ಮಂತ್ರಿ ಮಾಡಿದ್ದಾರೆ. ಈಗ 3 ವರ್ಷ ಮಂತ್ರಿಯಾಗಿ ಕೆಲಸ ಮಾಡಿದೀನಿ. ಇನ್ನಿಲ್ಲಪ್ಪ, 2028 ಎಲೆಕ್ಷನ್ ಬರ್ತದೆ, ನೀನ್ ಪಕ್ಷಕ್ಕೆ ಕೆಲಸ ಮಾಡಿದ್ರೆ ಪಕ್ಷಕ್ಕೆ ಕೆಲಸ ಮಾಡಕ್ ನಂಗೆ ಬಂದ. ಜಮೀರ್ ಅಹಮದ್ ಅಂದ್ರೆ ಕಾಂಗ್ರೆಸ್ ನಲ್ಲಿ ಪ್ರಭಾವ ನಾಯಕ, ಅದೇ ರೀತಿಯಾಗಿ ಅವರು ಅಲ್ಪಸಂಖ್ಯಾತ ವರ್ಗದ ಚಾಂಪಿಯನ್ ಅಂತ ಹೇಳಿ ಕರೆಯಲಾಗ್ತದೆ. ಆದ್ರೆ ಅವರಿಗೆ ಈ ಸಂಪುಟದಲ್ಲಿ ಮೊದಲೇ ಹಂತದಲ್ಲಿ ಸ್ಥಾನವನ್ನು ಕೊಟ್ಟಿರಲಿಲ್ಲ. ದಾವಣಗೆರೆಯ ವಿವಾದ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿತ್ತು. ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮೊಂದಿಗೆ ಜಮೀರ್ ಅಹಮದ್ ಅವರು. ಸರ್ ನಮಸ್ತೆ. ನೀವು ದೊಡ್ಡ ಮಟ್ಟ ಪ್ರಭಾವ ನಾಯಕ, ಆದ್ರೆ ಫಸ್ಟ್